ಆದ್ರೆ ಈ ಜಂಗಮ ತಾನು ಬೆಳಕಾಗಿ ಸಮಾಜಕ್ಕೆ ಬೆಳಕಾದಂತಹ ಒಬ್ಬ ಮಹಾನ್ ಚೇತನ ಪುರುಷ ನಮ್ಮ ನಡುವೆ ಇದ್ದಾರಲ್ಲ, ಇಂತಹ ಉತ್ಸವ ಮೂರ್ತಿಗೆ ಎಲ್ಲ ಬಗೆಯ ಶುಭಕರವಿದೆ. ಹಿರಿಯ ನ್ಯಾಯವಾದಿ ಗೋಪಾಲಣ್ಣ ಅಭಿಮಾನಿಗಳಲ್ಲಿ ನಾನು ಒಬ್ಬ. ನಮ್ಮ ವಿಭಾಗದ ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ, ಅಭಿಮಾನ ಪಡಬೇಕು. ಅಂಬೇಡ್ಕರ್ ಅವರು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಯೋಚನೆ ಮಾಡಿಕೊಳ್ಳಿ, ನಾಡಿನ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂತ ಮಹಾನ್ ಘಟಾನುಘಟಿಗಳು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ಕೃತಿಕಾರರಾದಂತಹ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪಳಗಿದಂತಹ ಒಂದು ಒಳ್ಳೆಯ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಂತಹ ಗೆಳೆಯ ಹರೀಶ್ ಹೆಜ್ಮಾಡಿ ಅವರೇ ಸ್ವಲ್ಪ ಮುನಿದುಕೊಂಡಿದ್ದಾರೆ. ಶಿವರಾಮಣ್ಣ ಬೇಸರ ಮಾಡಬೇಡಿ, ಬಹಳ ಮಹತ್ವದ ಒಂದು ಕೃತಿಯನ್ನ ಅವರು ತಂದಿದ್ದಾರೆ. ಅಭಿಮಾನ ಪಡಲಾಗಿದೆ, ಅಭಿಮಾನ ಪಡ್ಬೇಕು, ಸಿಟ್ಟು ಮಾಡಬೇಡಿ. ನಾನು ಅವರ ಗೆಳೆಯ ಒಬ್ಬ ಹಿರಿಯ ಅಣ್ಣನ ಹಾಗೆ ಅವರನ್ನ ಸಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೃತಿಯನ್ನ ಬಿಡುಗಡೆ ಮಾಡಿ ಬಹಳ ಮಹತ್ವದ ಮಾತುಗಳನ್ನ ಆಡಿದಂತಹ ರಂಗತಜ್ಞ ಭರತ್ ಕುಮಾರ್ ಪೊಲ್ಕು ಅವರೇ, ಕೃತಿಯ ಕುರಿತು ವಿಮರ್ಶಾತ್ಮಕ ಮಾತುಗಳನ್ನ ಆಡಿದಂತಹ ಕೃತಿ ವಿಮರ್ಶೆಯಲ್ಲಿ ಎತ್ತಿರಿಕೆ ನಮ್ಮ ಗೆಳೆಯ ಈಶ್ವರ ಅಲಿವೂರು ಅವರೇ, ಬಹಳ ಸೊಗಸಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಅನ್ನು ಮಾಡಿದಂತಹ ಸಹೋದರಿ ಪುಷ್ಪಲತಾ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದ ಒಂದು ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಂಡಂತಹ ವಿಭಾಗದ ಸಹಪ್ರಾಧ್ಯಾಪಕರಾಗಿರುವಂತಹ ಪೂರ್ಣಿಮಾ ಶೆಟ್ಟಿ ಅವರೇ, ಇವತ್ತು ಬಹಳ ವೇದಿಕೆನೇ ನಾನು ವಿಶೇಷ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಹರೀಶ ಇದ್ದಾರೆ, ಪೂರ್ಣಿಮಾ ಬೆಳಕು, ಸೂರ್ಯಕಾಂತ್ ಅವರಿದ್ದಾರೆ, ಇಲ್ಲಿ ಲಕ್ಷ್ಮಣ ಅವರಿದ್ದಾರೆ, ಗೋಪಾಲ್ ಅವರಿದ್ದಾರೆ, ಭರತ ಇದ್ದಾರೆ, ಶಿವರಾಮ ಇದ್ದಾರೆ, ಯಾರಿಲ್ಲ ಶಕ್ತಿ ಆ ತರದ ಒಂದು ಸಮಾಗಮ. ಇವನಾರವ ಎನ್ನದೆ ಎಲ್ಲರನ್ನ ಒಳಗೊಳ್ಳುವಂತಹ ಒಂದು ವಿಭಾಗ ಕನ್ನಡ ವಿಭಾಗ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಳ್ಳುತ್ತಿರುವಂತಹ ನಮ್ಮ ಕರ್ನಾಟಕ ಸಂಘದ ಕಲಾಭಕ್ತಿ ತಂಡದ ಮಿತ್ರರೇ, ಕಾರ್ಗಲ್ ಕರ್ನಾಟಕ ಸಂಘದಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಕನ್ನಡ ವಿಭಾಗ ಒಂದು ಹೊಸ ಕನ್ನಡ ಕಲಿಕಾ ಕೇಂದ್ರವನ್ನ ನಾವು ಆರಂಭ ಮಾಡಲಿಕ್ಕಿದ್ದಾರೆ ಇದ್ದೇವೆ. ಅವರೆಲ್ಲ ಮಿತ್ರರು ಬಂದಿದ್ದಾರೆ, ಹಾಗೂ ಕನ್ನಡ ಅಭಿಮಾನಿಗಳ ಮಾಧ್ಯಮದ ಮಿತ್ರರು. ಇವತ್ತು ನೂತನ ವರ್ಷ, ಕನ್ನಡ ವಿಭಾಗ 47ಕ್ಕೆ ಕಾಲಿಡ್ತಾ ಇದೆ. 47ರ ಯುಗಾದಿ ಕಳೆದು ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂತ. ಕಳೆದ ವರ್ಷ ವಿಭಾಗ ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತ, ನಮ್ಮಲ್ಲಿ ಏನು ಹಣ ಇಲ್ಲ, ಚಿಕ್ಕಾಸು ವಿಶ್ವವಿದ್ಯಾಲಯ ಕಾರ್ಯಕ್ರಮಕ್ಕೆ ಕೊಡೋದು. ಆದ್ರೂ 27 ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಆಗಿದೆ? ಹಣಬಲ ಇರದಿದ್ರೆ, ಜನಬಲ ಇದ್ರೆ ಏನನ್ನೂ ಮಾಡಬಹುದು ಎನ್ನುವಂತಹ ಒಂದು ನಿಷ್ಠೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಬಹಳ ಸೊಗಸಾಗಿ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಕಲಾ ಭಾಗವತ್ ಅವರು 4 ತಂತಿಯ ಒಂದು ಪದ್ಯವನ್ನ ಬಹಳ ಸೊಗಸಾಗಿ ಹಾಡಿ ಕಾರ್ಯಕ್ರಮಕ್ಕೆ ಕಳೆಯಿರಿಸಿದ್ರು. ಯುಗಾದಿ ಅಂತ ಒಂದು ಪದ್ಯ ಇದೆ. ಆ ಪದ್ಯ ಬೇಂದ್ರೆಯವರ ಮಹತ್ವದ ಪದ್ಯ. ಇದು ಯುಗಾದಿ ಆಗಿರೋ ಸಂವಾದಿ. ಇವತ್ತು ಬೇಕಾದ್ರೆ ಡೈಲಾಗ್, ಆರ್ಗ್ಯುಮೆಂಟ್ ಅಲ್ಲ ಎನ್ನುವಂಥದ್ದು. ಏಕೆ ವಾದ ಬೀದಿ? ಜಗಳ ಮಾಡ್ತಾ ಬೀದಿ ಜಗಳ ಮಾಡೋದಲ್ಲ, ವಾದ ಮಾಡ್ತಾ ಇರೋದಲ್ಲ. ಕ್ಷಮಿಸಬೇಕು, ಹೆಚ್ಚಿನವರು ಕೋರ್ಟ್ನಲ್ಲಿದ್ದಾರೆ, ವಾದ ಮಾಡ್ತಾ ಇದ್ರೆ ಬೇಂದ್ರೆ ಮಾಡ್ತೇವೆ ಅನ್ನುವಂಥ. ಕವಿ ಯಾವತ್ತು ಆಶಾವಾದಿ, ಮಾನವೀಯ ಅಂದ್ರೆ. ಇದು ಯುಗಾದಿ ಆಗಿರೋ ಸಂವಾದಿ, ಏಕೆ ವಾದ ಬೀದಿ? ಸಾದಿ ನಮ್ಮ ಆದಿತಮ್ಮ. ನಾವು ಸಾಹಿತ್ಯದ ಹಾದಿಯಲ್ಲಿ ಸಾಗೋಣ. ನನ್ನ ಪಾಡು ನಿನ್ಪಾಡು ಜಾಡು ವಿರಸ ನಿನಗನಾದಿ. ಮನುಷ್ಯ ಭರತ್ಕುಮಾರ್ ಪೊಲಿಕ್ ಅವರು ಹೇಳಿದ್ರು, ಮನುಷ್ಯ ಅನಾದಿ ಕಾಲದಿಂದಲೂ ಹೊಡೆದಾಡ್ತಾ ಬಂದಿದ್ದಾನೆ, ಜಗಳ ಗಂಟ, ಪ್ರಾಣಿ ತರನೇ, ಪ್ರಾಣಿಗಳ ಮಾರ್ಗದಲ್ಲೇ ಸೋಷಿಯಲ್ ಅನಿಮಲ್ ಎನ್ನುವಂತಹ ಮಾತು ಬರುತ್ತೆ ಅನ್ನುವಂಥದ್ದು. ಆದ್ರೆ ಬೇಂದ್ರೆ ಹೇಳ್ತಾರೆ, ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ ಎನ್ನುವಂತಹದ್ದು. ಈ ಮಾತು ಅತ್ಯಂತ ಮಾತು. ಇವತ್ತು ನನಗೆ ಪರ್ಷಿಯನ್ ಭಾಷೆಯ ಕವಿ ಶೇಖ್ ಸಾದಿ ನೆನಪಾಗ್ತಾರೆ. ಅವನು ಮಹಾಕವಿ, ಜಗತ್ತಿನ ಮಹಾಕವಿಗಳಲ್ಲಿ ಒಬ್ಬ. ಅವನು ಒಂದು ಮಹತ್ವದ ಗುಲಿಸ್ತಾನ್ ಅಂತ, ಕೆಲವರಾದ್ರೂ ಓದಿರ್ಬೋದು, ಮೇಜರ್ ವರ್ಕರ್, ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಂದು ಗುಲಿಸ್ತಾನ್. ಅದನ್ನ ಕನ್ನಡದಲ್ಲಿ ಬಹುಶಃ ಗುಲಾಬಿಗಳ ತೋಟ, ಗುಲಾಬಿ ಹೂವಿನ ತೋಟ ಅಂತ ಕರೀಬಹುದು ಅಂತ ಕಾಣುತ್ತೆ. ಅದ್ರ ಒಂದು ಕಥೆಯನ್ನು ಹೇಳ್ತಾರೆ. ನಾನು 10 ನಿಮಿಷದ ಮಾತನ್ನು ಮುಗಿಸ್ತೇನೆ ಅನ್ನುವಂಥದ್ದು. ಆ ಗುಲಿಸ್ತಾನದಲ್ಲಿ ಆತ ಒಂದು ಕಥೆಯನ್ನು ಹೇಳ್ತಾನೆ. ಒಬ್ರು ವಯೋವೃದ್ಧರು ಬಾಸ್ರಾ ನಗರದ ಚಿನ್ನದ ಅಂಗಡಿಯ ಮುಂದ್ಗಡೆ, ಇದು ಅನುಭಾವಿ ಕಥೆ, 13ನೇ ಶತಮಾನದ ಕವಿ ಶೇಖ್ ಸಾದಿ. ಆತ ಮುಂಬೈಗೆ ಬಂದಿದ್ದ. ಆತ ಕಾಶ್ಮೀರದಿಂದ ಕನ್ಯಾಕುಮಾರಿ